ಛೀ, ಏನ್ರೋ ಇದೆಲ್ಲ? ಇದೇನ ನೀವೆಲ್ಲ ಕಲ್ತ್ಕೊಂಡ್ಬಂದಿರೋ ಸಂಸ್ಕಾರ? ಎಂತ ವಿಪರ್ಯಾಸ ನೋಡಿ. ಶತಮಾನಗಳಿಂದ ನಮ್ಮ ಹಿರಿಯರು ಕೊಟ್ಟ ಸಂಸ್ಕಾರ ನಮ್ಮ ಬದುಕನ್ನ ಬದಲಾಯಿಸಲಿಲ್ಲ. ಇತ್ತೀಚೆಗೆ ಬಂದ ಮೊಬೈಲು ನಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸಿತು. ಒಂದು ಸಣ್ಣ ಖುಷಿಗೋಸ್ಕರ ಇಷ್ಟು ಸಣ್ಣ ಮಟ್ಟಕ್ಕಿಳಿದು ಇನ್ನೊಬ್ಬರ ಬದುಕಿನ ಮಾನ ಮರ್ಯಾದೆಯನ್ನು ಅರಾಜಕ ಮಟ್ಟಕ್ಕೆ ಇಳಿತಿರಲ್ಲ, ನಾಚಿಕೆ ಆಗಲ್ಲ ನಿಮಗೆಲ್ಲ? ಛೀ, ಈ ಕ್ಯಾಂಪ್ ಅಲ್ಲಿ ಈ ಊರಿನ ಜನ, ಇಲ್ಲಿ ಮಕ್ಕಳು ನಿಮ್ಮ ಮೇಲಿಟ್ಟಿದ್ದ ಮರ್ಯಾದೆಯನ್ನ, ಗೌರವನ್ನ ಒಂದು ಕ್ಷಣದಲ್ಲಿ ಮಣ್ಪಾಲ್ ಮಾಡ್ಬಿಟ್ಟು. ಇಷ್ಟು ದಿನ ನಾವು ಮಾಡಿದ ಒಳ್ಳೆ ಕೆಲಸ, ಸ್ಕೂಲಲ್ಲಿ ತಂದ ಬದಲಾವಣೆ ಎಲ್ಲ ಹಾಳಾಗೋಯ್ತು. ಕ್ಯಾಂಪ್ ಅಲ್ಲಿ ಬದುಕಿನ ಪ್ರೀತಿ ಕಲಿಬೇಕು ಕಂಡ್ರು, ಅದು ಈ ಕ್ಯಾಂಪಿನ ಉದ್ದೇಶ. Excuse me, sir. Yes, come in. Sir, ಬರ್ಲಿಕ್ಕೆ ಹೇಳಿದ್ರಂತೆ. Deepak, your application for the job is rejected. ಯಾಕೆ ಸರ್, ಏನಾಯಿತು? ನೀವು ಕೊಟ್ಟಿರುವಂಥ ಮಾರ್ಕ್ಸ್ ಕಾರ್ಡ್ ಇನ್ವ್ಯಾಲಿಡ್ ಆಗಿದೆ. ಸರ್, ಏನು ಹೇಳ್ತಿದ್ದೀರಾ? ಹೌದು, ನಿಮ್ಮ ಮಾರ್ಕ್ಸ್ ಕಾರ್ಡ್ ವೆರಿಫೈ ಮಾಡಿದಾಗ ನೀವು ಕಲ್ತಿರುವಂಥ ಕಾಲೇಜ್ ಯಾವುದೇ ಯೂನಿವರ್ಸಿಟಿ ಅಂಡರಲ್ಲಿ ರಿಜಿಸ್ಟರೇ ಆಗಿಲ್ಲ, ಎಲ್ಲೂ ಅದರ ಹೆಸರೇ ಇಲ್ಲ. ಇದನ್ನು ನೋಡ್ತಾ ಇದ್ದರೆ ಐ ಥಿಂಕ್ ನಿಮ್ಮ ಕನಸು ಕಾಲೇಜ್ ಫೇಕ್, ಅಂದರೆ ಇನ್ವ್ಯಾಲಿಡ್ ಸರ್ಟಿಫಿಕೇಟ್ ಕೊಡ್ತಾ ಇದೆ. ಐ ಆಮ್ ಸಾರಿ, ಐ ಕಾಂಟ್ ಡೂ ಎನಿಥಿಂಗ್. ಯು ಕ್ಯಾನ್ ಲೀವ್ ನೌ. ಹಲೋ, ಹೇಳು ಮಗ. ಹೇ ಮಗ, ಸೀರಿಯಸ್ ಇಶ್ಯೂ, ಲಿಸನ್ ಕೇರ್ಫುಲಿ. ಏನಾಯ್ತು? ನಮ್ಮ ಕಾಲೇಜಲ್ಲಿ ಕೊಟ್ಟಿರೋ ಸರ್ಟಿಫಿಕೇಟ್ ಇನ್ವ್ಯಾಲಿಡ್, ಅಂದರೆ ಫೇಕ್ ಅಂತ ಕಣ. ಹೌದಾ? ಹಲೋ, ಹಾಂ, ಹೌದಾ ಸರ್? ನಮ್ಮ ಕಾಲೇಜಲ್ಲಿ ಕೊಡ್ತಿರೋ ಸರ್ಟಿಫಿಕೇಟ್ ಫೇಕ್ ಅಂತ. ಏನು ಇನ್ವ್ಯಾಲಿಡಾ? ಏನು ಫೇಕಾ? ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಸರ್ಟಿಫಿಕೇಟ್ ಹಗರಣ. ವಿದ್ಯಾರ್ಥಿಗಳಿಗೆ ನಕಲಿ ಅಂಕಪಟ್ಟಿ ನೀಡಿ ಪಂಗಡ. ಅದೆಷ್ಟೋ ವಿದ್ಯಾರ್ಥಿಗಳು ಅಲ್ಲಿ ಶಿಕ್ಷಣ ಪಡೆದು ಒಳ್ಳೆಯ ಉದ್ಯೋಗವನ್ನ ಪಡೆಯಬೇಕೆಂಬ ಕನಸು ಕಂಡಿದ್ದರು. ಕನಸು ಪಾಲಿಟೆಕ್ನಿಕ್ ಕಾಲೇಜಿನ ಆಡಳಿತ ಮಂಡಳಿ ಸರಿಯಾಗಿ ಪ್ರತಿಕ್ರಿಯೆ ನೀಡುತ್ತಿಲ್ಲ ಎನ್ನುವಂತಹ ಕಾರಣಕ್ಕಾಗಿ ಅಲ್ಲಿನ ವಿದ್ಯಾರ್ಥಿಗಳು ಕಾಲ ಕಳೆದುಕೊಂಡಿದ್ದಾರೆ, ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಇದು ಹೀಗೆ ಮುಂದುವರೆದ್ರೆ ತುಂಬ ಕಷ್ಟ. ತಮಾಷೆ ವಿಷಯ ಅಲ್ಲ ಕಣ್ರು. ಹೀಗೆ ಆದರೆ ನಮ್ಮ ಭವಿಷ್ಯದ ಗತಿ, ನಮ್ಮ ಪೇರೆಂಟ್ಸ್ ಕನಸು ಎಲ್ಲ ನುಚ್ಚು ನೂರಾಗುತ್ತೆ ಕಣ್ರು. ಏ, ಇನ್ನೂ ಚರ್ಚೆ ಮುಗ್ದಿಲ್ವೇನ್ರೋ? ನೀವು ಹೀಗೆ ಮಾತಾಡ್ತಾ ಕೂತ್ಕೊಂಡ್ರೆ ಆಗೋದೇ ಇಲ್ಲ. ಅದಕ್ಕೆ ಒಂದು 90 ಹೊಡೆದ್ರೆ ವೆರೈಟಿ ಪ್ಲಾನ್ ಬರ್ತವೆ. ನನ್ನ ಹತ್ರ 300 ರೂಪಾಯಿ ಇದಾವೆ. ಯಾರಾದ್ರೂ ಧನ ಸಹಾಯ ಮಾಡಿದ್ರೆ ಹಿಂಗ್ ಬಂದ್ಬಿಡ್ತೀನಿ. ಕೊಟ್ರ ಬೇಗ. ಲೂಸ್ ತರ ಆಡ್ಬೇಡ.
ಎಲ್ಲ ವಿಷಯದಲ್ಲೂ ತಮಾಷೆ ಬೇಡ. ಇದೆಲ್ಲ ನಿನಗೆ ಗೊತ್ತಾಗಲ್ಲ ಕಣ. ಅದು ನಾವೇನೋ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ರೆ ನಿಂದೇನೋ ಇಲ್ಲಿ ಹೋಗೋ. ಛೇ, ಯಾಕೋ ನಮ್ ಕನ್ಸುಗಳನ್ನ ಮಾರಾಟಕ್ಕಿಟ್ಟಿದ್ದಾರೆ ಅನ್ಸ್ತಿದೆ ಕಣ್ರು. ಹೌದು ಸೂರ್ಯ, ಇವತ್ತು ನಮ್ಮ ಸೀನಿಯರ್ ದೀಪಕ್ ಜಾಬ್ ಅಪ್ಲಿಕೇಶನ್ ರಿಜೆಕ್ಟ್ ಆದಾಗೆ ನಮಗೂ ಆಗೋ ಮುಂಚೆ ನಾವೇನಾದ್ರೂ ಮಾಡಲೇಬೇಕು. ಎಂತ ಮಾಡೋದು ನೀವು ಇಲ್ಲಿ? ಎಂತ ಅವಸ್ಥೆ ಅಂತ ನಿಮ್ದು? ಎಲ್ಲ ಬಂದು ಇಲ್ಲಿ ಕೂತಿದ್ದೀರಲ್ಲ. ಹೇಯ್, ಬಾಯ್ಸ್ ಹಾಸ್ಟೆಲಲ್ಲಿ ಹುಡುಗಿರು, ನೀವೆಂತ ಮಾಡುದಾ? ಚೇರ್ಮನ್ಗೆ ಗೊತ್ತಾದ್ರೆ ಎಂತ ಆಗ್ತದೆ ಗೊತ್ತುಂಟ ನಿಮ್ಗೆ? ನಿನ್ನಂತ ಎಲ್ಲ ಬಂದ್ರು. ಅಲ್ಲಿ ಅಲ್ಲಿ ರಾಕಿ. ಏನಾಯ್ತು? ಅಲ್ಲಿ ರಾಕಿ, ಬೇಗ ಬಂದ್ರು. ಬಯಕೋದೆ ನೀನ್ ಬೈದಕ್ಕೇನಾದ್ರು? ಹೇ, ಇಂಪಾಸಿಬಲ್. ಅವನಂತ ಹುಡುಗನೇ ಅಲ್ಲ. ಸೂರ್ಯ, ಸಮಾಧಾನ ಮಾಡ್ಕೋ. ಅರ್ಥನೇ ಆಗ್ತಿಲ್ಲ ಕಿರಣ್ ನಂಗೆ. ಇಲ್ಲೇನೋ ನಡೀತಾ ಇದೆ. ಅವತ್ತು ಹಾಸ್ಟೆಲ್ನಲ್ಲಿ ನಡೆದಿರೋ ಘಟನೆಗೆ ಕಾಲೇಜ್ನವ್ರು ರಿಯಾಕ್ಟ್ ಮಾಡಿರೋ ರೀತಿ, ಕಾಲೇಜ್ನವ್ರು ಕೊಡ್ತಾ ಇರೋ ಫೇಕ್ ಸರ್ಟಿಫಿಕೇಟು, ಇವತ್ತು ರಾಕಿ ಸತ್ತಿರೋದು ಎಲ್ಲ ದೊಡ್ಡ ಪ್ರಶ್ನೆ ಆಗೇ ಕಾಡ್ತಿದೆ. ಎಲ್ಲೋ ಒಂದ್ ಕಡೆ ಅನಿಸ್ತಾ ಇದೆ ನಮ್ ಕಲ್ಪನೆಗೂ ಮೀರಿದ್ದು ಏನೋ ನಮ್ ಹಿಂದೆ ನಡೀತಾ ಇದೆ ಅಂತ. ಹೌದು, ನಡೀತಾ ಇದೆ. ಏನು? ಎಸ್, ಯುವರ್ ಪ್ರಿಡಿಕ್ಷನ್ ಇಸ್ ರೈಟ್. ನಿಂಗೆ ಹೇಗೆ ಗೊತ್ತು? ಅದು ಬಾ ಹೇಳ್ತೀನಿ. ಅವತ್ತು ನಿಮ್ಮ ಹಾಸ್ಟೆಲ್ಗೆ ಬಂದಿದ್ನಲ್ಲ, ನಾನು ವಾಪಸ್ ಹೋಗುವಾಗ ಒಂದು ರೂಮ್ನಲ್ಲಿ ಆಗ ಬಿದ್ದಿದ್ದ ನನ್ನ ಗುರೂಜಿ ಕರ್ಕೊಂಡೋಗ್ಬಿಟ್ಟ. ನೋಡು, ಅವತ್ತಿನಿಂದ ಪ್ರಜ್ವಲ್ ಕಾಣ್ತಿರ್ಲಿಲ್ಲ. ನಮ್ಗೆ ಯಾರಿಗೂ ಹೇಳ್ದೆ ಎಲ್ಲೋ ಹೋಗಿದ್ದಾನೆ ಅನ್ಕೊಂಡಿದ್ವಿ. ಆದರೆ ಅವತ್ತೇ ಅವನು ಕೊಲೆ ಆಗಿದೆ. ಹೌದಾ? ಅವತ್ತೇ ಯಾಕಿದ್ನೆಲ್ಲ ಹೇಳಿಲ್ಲ? ಅವತ್ತು ನಾನು ಏನೋ ಹೇಳೋ ಪರಿಸ್ಥಿತಿನಲ್ಲಿ ಇರಲಿಲ್ಲ ಸೂರ್ಯ. ಆದ್ರೆ ಪ್ರಿನ್ಸಿಪಲಿಗೆ ಎಲ್ಲ ವಿಷಯ ಹೇಳೋಕೆ ಟ್ರೈ ಮಾಡಿದೆ, ಆದರೆ ಅವ್ರು ಅವಕಾಶನೇ ಕೊಡಲಿಲ್ಲ. ಹೇಳಿದ್ರು ಒಂದು ಹುಡುಗಿ ಬಾಯ್ಸ್ ಹಾಸ್ಟೆಲ್ಗೆ ಯಾಕೆ ಹೋಗಿಲ್ಲ ಅನ್ನೋದೇ ಇಶ್ಯೂ ಆಗಿ ನನಗೆ ಪ್ರಾಬ್ಲಮ್ ಆಗ್ತಿತ್ತು. ನಾನು ನೋಡಿರೋ ಪ್ರಕಾರ ಅವತ್ತು ಪ್ರಜ್ವಲ್ ಸತ್ತಿರೋ ರೀತಿಗೂ ಇವತ್ತು ರಾಕಿ ಸತ್ತಿರೋ ರೀತಿಗೂ ತುಂಬ ಸಿಮಿಲ್ಯಾರಿಟೀಸ್ ಇದೆ. ಐ ಥಿಂಕ್ ಇಟ್ಸ್ ಅ ಮರ್ಡರ್. ನಂಗೇನು ಅರ್ಥ ಆಗ್ತಿಲ್ಲ ಕಿರಣ್. ನನ್ನ ಪ್ರಕಾರ ಇಲ್ಲಿ ಕೇವಲ 2-3 ಜನ ಸತ್ತಿಲ್ಲ, ಇದ್ರ ಹಿಂದೆ ದೊಡ್ಡ ಜಾಲನೆ ಇದೆ ಅನಿಸ್ತಿದೆ. ಸೂರ್ಯ, ನಂಗೊಬ್ರ ಮೇಲೆ ಡೌಟ್ ಇದೆ. ಯಾರದು? ಕಿರಣ್? ಕಿರಣ್? ಕಿರಣ್?